ವೀರ ಧೀರ ಸೂರನ್ ಪಾರ್ಟ್ 2 ಇದನ್ನ ನೋಡಿ ಪಾರ್ಟ್ 1 ಇದೆ ಅಂತ ಹುಡ್ಕೋಕ್ಕೆಲ್ಲ ಹೋಗ್ಬೇಡಿ. ಇವರು ಡಿಫ್ರೆಂಟ್ ಆಗಿ ಫಸ್ಟ್ ಪಾರ್ಟ್ 2 ನ ರಿಲೀಸ್ ಮಾಡಿ ನೆಕ್ಸ್ಟ್ ಪಾರ್ಟ್ 1 ನ ರಿಲೀಸ್ ಮಾಡ್ತಾರಂತೆ. ಸೊ ಈ ಫಿಲಮ್ ನ ಡೈರೆಕ್ಟ್ ಮಾಡಿರೋದು ಅರುಣ್ ಕುಮಾರ್ ಅಂಡ್ ಇದರಲ್ಲಿ ಚಿಯಾನ್ ವಿಕ್ರಮ್, ದುಷಾರ ವಿಜಯನ್, ಎಸ್.ಜೆ. ಸೂರ್ಯ ಅಂಡ್ ಸೂರಜ್ ವೆಂಜರಮೋಡು ಇವರೆಲ್ಲ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಈ ಮೂವಿ ಹೇಗಿದೆ ಅಂತ ಇನ್ಡೆಪ್ತ್ ರಿವ್ಯೂನಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ಕಾಳಿ ಒಬ್ಬ ಸಿಂಪಲ್ ಮ್ಯಾನ್ ಫ್ಯಾಮಿಲಿ ಜೊತೆ ಹ್ಯಾಪಿಯಾಗಿ ಒಂದು ಪ್ರಾವಿಷನ್ ಸ್ಟೋರ್ನ ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ಬಟ್ ಸಡನ್ ಆಗಿ ಒಂದು ಕ್ರೈಮ್ ಅಲ್ಲಿ ಸಿಗಾಕೊಂಡ್ಬಿಡ್ತಾನೆ ಅಂಡ್ ಅದರಿಂದ ಒಂದು ಮಿಷನ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಫೈನಲ್ ಆಗಿ ಏನಾಗುತ್ತೆ, ಕಾಳಿಗೂ ಆ ಕ್ರೈಮಿಗೂ ಏನು ಸಂಬಂಧ ಅನ್ನೋದೇ ಈ ಸಿನಿಮಾದ ಒಂದೇ ಸ್ಟೋರಿ. ಈ ಮೂವಿನ ನೀವು ಎಲ್ಲೂ ಡೈವರ್ಟ್ ಆಗ್ದಲೇ ನೋಡಬೇಕಾಗುತ್ತೆ, ಇಲ್ಲ ಅಂದರೆ ಏನು ನಡೀತಿದೆ ಅಂತ ಅರ್ಥನೇ ಆಗಲ್ಲ. ಅಷ್ಟು ಫಾಸ್ಟ್ ಪೇಸಿಂಗಲ್ಲಿ ರನ್ ಆಗ್ತಾ ಹೋಗುತ್ತೆ. ಅದರಲ್ಲೂ ಸ್ಟಾರ್ಟಿಂಗ್ 10 ಮಿನಿಟ್ಸ್ ಅಂತೂ ತುಂಬ ಇಂಪಾರ್ಟೆಂಟ್. ಅದ್ರ ಮೇಲೇ ಥ್ರೂ ಔಟ್ ದ ಮೂವಿ ಡಿಪೆಂಡ್ ಆಗ್ತಾ ಹೋಗುತ್ತೆ. ಇನ್ನು ಈ ಸಿನಿಮಾನ ಡಿಫ್ರೆಂಟ್ ಆಗಿ ತೆಗೆದಿದ್ದಾರೆ. ಯಾವುದೇ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಇರಲ್ಲ, ಏನೂ ಇರಲ್ಲ. ಅಂದರೆ ಕತೆ ಮಧ್ಯದಲ್ಲಿ ನಡೆಯೋ ಥರ ಸೀನ್ಸ್ಗಳನ್ನ ಇಟ್ಟು ಕತೆನ ಸ್ಟಾರ್ಟಿಂಗಿಂದ ಶುರು ಮಾಡ್ತಾರೆ. ಸೊ ಇದರಿಂದ ಕತೆ ರನ್ ಆಗಬೇಕಾದ್ರೇ ಕ್ಯಾರೆಕ್ಟರ್ಸ್ಗಳನ್ನ ಅರ್ಥ ಮಾಡ್ಕೊಂಡು ನೋಡಬೇಕಾಗುತ್ತೆ. ಯಾರಿಗೆ ಯಾರು ಏನಾಗಬೇಕು, ಅವರಿಗೂ ಇವರಿಗೂ ಏನು ಸಂಬಂಧ ಅನ್ನೋದು ಕನ್ಫ್ಯೂಸ್ಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕರೆಕ್ಟಾಗಿ ನೋಡಲಿಲ್ಲ ಅಂದರೆ ಏನೂ ಅರ್ಥ ಆಗಲ್ಲ. ಹಾಗಂತ ಈ ಸಿನಿಮಾನ ಕಷ್ಟಪಟ್ಟು ನೋಡೋದೇನು ಬೇಕಾಗಿಲ್ಲ. ಸ್ಟೋರಿ ಟೆಲ್ಲಿಂಗ್ ಫುಲ್ ಇಂಟೆನ್ಸ್ ಆಗಿ ಗ್ರಿಪ್ಪಿಂಗ್ ಸ್ಕ್ರೀನ್ ಪ್ಲೇ ಇರೋದ್ರಿಂದ ಸ್ಟಾರ್ಟಿಂಗ್ ಟು ಎಂಡ್ ಎಂಗೇಜಿಂಗ್ ಆಗಿ ಇರುತ್ತೆ. ಸೊ ನೀವು ಕಷ್ಟಪಟ್ಟು ನೋಡೋದೇ ಬೇಕಾಗಿಲ್ಲ, ಅದೇ ಎಂಗೇಜ್ ಮಾಡಿಸ್ಬಿಡುತ್ತೆ. ಆ್ಯಂಡ್ ಈ ಪಾರ್ಟ್ 2 ಅಲ್ಲಿರೋ ಕತೆ ಬರೀ ಒಂದೇ ನೈಟಲ್ಲಿ ನಡೆಯುವಂಥದ್ದು. ಇಲ್ಲಿರೋ ಕತೆಗಷ್ಟೇ ಅಲ್ಲದೆ ಕ್ಯಾರೆಕ್ಟರ್ಸ್ಗಳ ಮೇಲೇನೋ ಕ್ಯೂರಿಯಾಸಿಟಿನ ಜಾಸ್ತಿ ಮಾಡಿಸ್ತಾರೆ. ಹಿಂದೆ ಏನೇನೆಲ್ಲ ಆಗಿತ್ತು, ಇವಾಗ ಯಾಕೆ ಈ ಥರ ಆಗಿದ್ದಾರೆ, ಈ ಥರ ವಿಷಯಗಳು ಚೆನ್ನಾಗಿ ವರ್ಕ್ ಆಯಿತು. ಇನ್ನು ಆ್ಯಕ್ಷನ್ ಸೀಕ್ವೆನ್ಸಸ್ ತುಂಬ ನ್ಯಾಚುರಲ್ ಆಗಿತ್ತು. ಒಬ್ಬನೇ ಎಲ್ಲರಿಗೂ ಹೊಡೆಯೋ ಥರ ಆಗಲಿ, ಒಂದು ಚೂರು ಗಾಯ ಆಗದೆ ಇರೋ ಥರ ಆಗಲಿ ಏನೂ ಇರಲಿಲ್ಲ. ಈಕ್ವಲ್ ಫೈಟ್ಸ್ ಇರೋ ಹಾಗೆ ಕೋರಿಯೋಗ್ರಫಿ ಮಾಡಿದ್ದಾರೆ. ಇನ್ನು ಕತೆಲಿ ಎಮೋಷನ್ಸ್ ಪೂರ್ತಿಯಾಗಿ ಇರಲ್ಲ, ಯಾಕಂದರೆ ಪಾರ್ಟ್ 1ನಲ್ಲಿ ಏನು ನಡೆದಿತ್ತು ಅನ್ನೋದು ಗೊತ್ತಿಲ್ಲದೆ ಇರೋ ಕಾರಣ ಎಮೋಷನಲ್ ಸೀನ್ಸ್ಗಳು ತುಂಬ ಕಮ್ಮಿ ಇದ್ರೂ ಸಹ ಅವಕ್ಕೆ ಕನೆಕ್ಟ್ ಕೂಡ ಆಗಲ್ಲ. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವೈಸ್ ಸಿನಿಮಾಗೆ ಮೇಜರ್ ಅಸೆಟ್ ಅಂದರೆ ಇಲ್ಲಿರೋ ಪರ್ಫಾರ್ಮೆನ್ಸ್. ಕಾಳಿ ಕ್ಯಾರೆಕ್ಟರ್ ಮಾಡಿರೋ ಚಿಯಾನ್ ವಿಕ್ರಮ್ ಸಖತ್ತಾಗಿ ಮಾಡಿದ್ದಾರೆ. ಪಾತ್ರ ಹೇಗಿದೆಯೋ ಅದೇ ರೀತಿ ಪರ್ಫೆಕ್ಟಾಗಿ ಸೂಟ್ ಆಗಿದ್ದಾರೆ. ಇವರು ಯಾವ ಪಾತ್ರ ಕೊಟ್ಟರು, ಅದೇನೇ ಡಿಫ್ರೆಂಟ್ ಕ್ಯಾರೆಕ್ಟರ್ ಕೊಟ್ಟರು ಪರ್ಫೆಕ್ಟಾಗಿ ಮಾಡಿ ಮುಗಿಸ್ತಾರೆ. ಇನ್ನು ಎಸ್.ಜೆ. ಸೂರ್ಯ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದೇನು ಬೇಡ, ಅವರಿಗೆ ಕೊಟ್ಟಿರೋ ಪಾತ್ರನ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ಆ್ಯಂಡ್ ದುಷಾರ ವಿಜಯನ್, ಸೂರಜ್ ವೆಂಜರಮೋಡು ಜೊತೆಗೆ ಇಲ್ಲಿ ಆ್ಯಕ್ಟ್ ಮಾಡಿರೋ ಪ್ರತಿಯೊಬ್ಬರು ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಟೆಕ್ನಿಕಲಿ ಮೂವಿ ಫುಲ್ ರಾ ಆ್ಯಂಡ್ ರಿಯಲಿಸ್ಟಿಕ್ ಟೋನಲ್ಲಿ ಸಿನಿಮಾಟೋಗ್ರಫಿ ಇರುತ್ತೆ. ಆ್ಯಂಡ್ ಫುಲ್ ನೈಟ್ ಟೈಮಲ್ಲೇ ಇರೋದ್ರಿಂದ ನೈಟ್ ಶಾರ್ಟ್ಸ್ಗಳು ಡೀಸೆಂಟಾಗಿ ಚೆನ್ನಾಗಿದೆ. ಆ್ಯಂಡ್ ಡೇ ಟೈಮಲ್ಲಿ ನೋಡಿದ್ರೆ ಏನೂ ಕಾಣಿಸಲ್ಲ, ಕತ್ಲೆಯಲ್ಲೇ ಈ ಸಿನಿಮಾನ ನೋಡಬೇಕಾಗುತ್ತೆ. ನೆಕ್ಸ್ಟ್ ರೈಟಿಂಗ್, ಡೈರೆಕ್ಷನ್ ಆ್ಯಂಡ್ ಎಡಿಟಿಂಗ್ ಟಾಪ್ ನಾಚ್ ಆಗಿತ್ತು. ನೆಕ್ಸ್ಟ್ BGM ಡೀಸೆಂಟ್ ಆಗಿದೆ. ಸೊ ಓವರ್ ಆಲ್ ಸಿನಿಮಾ ಒನ್ ಟೈಮ್ ಮಸ್ಟ್ ವಾಚ್, 100% ವರ್ತ್ ಇದೆ. ಆ್ಯಂಡ್ ಫ್ಯಾಮಿಲಿ ಆಡಿಯನ್ಸ್ಗೆ ಇಲ್ಲಿರೋ ಕತೆನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಡಿಫ್ರೆಂಟ್ ಸ್ಟೋರಿ ಲೈನ್ ಆ್ಯಂಡ್ ಸ್ಕ್ರೀನ್ ಪ್ಲೇ ಇಷ್ಟಪಡೋರಿಗೆ ಡೆಫಿನೆಟ್ಲಿ ಈ ಮೂವಿ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಅಡಲ್ಟ್ ಕಂಟೆಂಟ್ ಆ ಥರ ಏನೂ ಇರಲ್ಲ, ಫ್ಯಾಮಿಲಿ ಜೊತೆಲೂ ಆರಾಮಾಗಿ ನೋಡ್ಬೋದು. ಆ್ಯಂಡ್ ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 8. ಆಲ್ರೆಡಿ ನೀವೇನಾದರೂ ಈ ಸಿನಿಮಾನ ನೋಡಿದರೆ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಡ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.